ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ವಿಕ್ರಮ್ ಆನ್ ಡ್ಯೂಟಿ ಅನ್ನೋ ತೆಲುಗಿನ ವೆಬ್ ಸೀರೀಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಒಂದು ವಾರದ ಹಿಂದೆ ಇದರ ಮೊದಲನೇ 4 ಎಪಿಸೋಡ್ ಎಕ್ಸ್ಪ್ಲನೇಷನ್ ನ ಅಪ್ಲೋಡ್ ಮಾಡಿದ್ವಿ. ಅದಕ್ಕೆ ಒಳ್ಳೆ ಪ್ರತಿಕ್ರಿಯೆ ಬಂತು. ಸೊ ಇವತ್ತು ಉಳಿದಿರೋ ಇನ್ನ 4 ಎಪಿಸೋಡ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. 5ನೇ ಎಪಿಸೋಡ್ ಶುರು ಮಾಡೋ ಮುಂಚೆ ಮೊದಲನೇ 4 ಎಪಿಸೋಡ್ ಗಳಲ್ಲಿ ಏನಾಗಿತ್ತು ಅಂತ ಒಂದು ಸಣ್ಣ ರೀಕ್ಯಾಪ್ ನೋಡೋಣ. ಶಿರೀಷಾ ಅನ್ನೋ ಹುಡುಗಿ ಹೈದರಾಬಾದ್ಗೆ ಹೋಗುವಾಗ ಯಾರೋ ಒಬ್ಬ ಬಸ್ ಅಲ್ಲಿ ಶಿರೀಷಾನ ಅತ್ಯಾಚಾರ ಮಾಡ್ತಾನೆ. ಆ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡೋಕೆ ಸಸ್ಪೆನ್ಷನ್ ನಲ್ಲಿದ್ದ ವಿಕ್ರಮ್ ನ ಅಸೈನ್ ಮಾಡ್ತಾರೆ. ಅವನ್ ಟೀಮ್ ಅಲ್ಲಿ ಕಾನ್ಸ್ಟೇಬಲ್ ರಂಗರಾವ್, SI ಅಖಿಲ ಮತ್ತೆ ಹ್ಯಾಕರ್ ಅಲಿ ಇರ್ತಾರೆ. 4 ಜನ ಸೇರಿ ಶಿರೀಷಾ ಮೇಲೆ ಅಟ್ಯಾಕ್ ಮಾಡಿದ್ದು ಅಶೋಕ್ ಅಂತ ಕಂಡಿಡ್ದು ಕಮಿಷನರ್ ಮನೋಜ್ ಕುಮಾರ್ ಮುಂದೆ ಅಶೋಕ್ ನ ಕರ್ಕೊಂಡ್ ಬರ್ತಾರೆ. ಆದ್ರೆ ಅಶೋಕ್ ಮುಖ ಆಸಿಡ್ ಅಲ್ಲಿ ಸುಟ್ಟ ರೀತಿ ಇರುತ್ತೆ. ಇದು 4 ಎಪಿಸೋಡ್ ಗಳ ರೀಕ್ಯಾಪ್. ಇವಾಗ 5ನೇ ಎಪಿಸೋಡ್ ನೋಡ್ತಾ ಹೋಗೋಣ. ಇವಾಗ ಅಶೋಕ್ ಮುಖ ಆಸಿಡ್ ಇಂದ ಸುಟ್ಟೋಗಿರೋದು ಅಷ್ಟೇ ಅಲ್ಲ, ಅವನು ಇವಾಗ ಸತ್ತೇ ಹೋಗಿರ್ತಾನೆ. ಅದು ಅವನು ಶಿರೀಷಾ ಮೇಲೆ ಅಟ್ಯಾಕ್ ಮಾಡಿ ಅತ್ಯಾಚಾರ ಮಾಡಿ ಸತ್ತಿರಲ್ಲ. ಅಶೋಕ್ ಜೈಲಿಂದ ರಿಲೀಸ್ ಆದ ದಿನವೇ ಸತ್ತೋಗಿರ್ತಾನೆ. ಅಶೋಕ್ ಹೇಗ್ ಸತ್ತ ಅಂತ ಅವನಣ್ಣ ಅಮರ್ಗೆ ಗೊತ್ತಿರುತ್ತೆ. ಆದ್ರೆ ಅಮರ್ ಇಷ್ಟೋವರೆಗೂ ಶಿರೀಷಾ ಮೇಲೆ ಅಟ್ಯಾಕ್ ಮಾಡಿದ್ದು ಅಶೋಕೆ ಅಂತ ಸುಳ್ಳು ಹೇಳ್ತಾ ಇರ್ತಾನೆ. ವಿಕ್ರಮ್ ಅಮರ್ಗೆ ನಿಜ ಹೇಳೋಕೆ ಹೇಳ್ತಾನೆ. ಅಮರ್ ಎಲ್ಲಾ ನಿಜ ಹೇಳ್ತಾನೆ. ಅಶೋಕ್ ರಿಲೀಸ್ ಆದ ದಿನ ಅಶೋಕ್, ಅಮರ್, ಅಶೋಕ್ ಲವರ್ ಮಂಜುಳಾ ಎಲ್ರು ಒಂದು ಬೆಟ್ಟದ ಹತ್ರ ಎಣ್ಣೆ ಕುಡಿತಾ ಇರ್ತಾರೆ. ಅಮರ್ ಅಶೋಕ್ ನ ಮನೆಗೆ ಬಾ ಅಂತ ಹೇಳ್ತಾನೆ. ಆದ್ರೆ ಅಶೋಕ್ಗೆ ಇವಾಗ ಪಶ್ಚಾತ್ತಾಪ ಕಾಡ್ತಾ ಇರುತ್ತೆ. ಅವನಿಂದ ಅವನ್ ತಾಯಿ 4 ವರ್ಷ ಕಷ್ಟಪಡೋ ಹಾಗೆ ಆಯ್ತು ಅಂತ ಬೇಜಾರಲ್ಲಿ ಇರ್ತಾನೆ. ಮನೆಗೆ ಹೋಗ್ಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿರ್ತಾನೆ. ಅದಕ್ಕೆ ಅಶೋಕ್ ಅಲ್ಲೇ ಬ್ರಿಡ್ಜ್ ಮೇಲಿಂದ ಕೆಳಗೆ ಬಿದ್ದು ಸತ್ತೋಗ್ತಾನೆ. ಅವನ್ನ ಅಮರ್ ಮತ್ತೆ ಮಂಜುಳಾ ಮಣ್ಣ್ ಮಾಡಿರ್ತಾರೆ. ಇದ್ನ ಅಮರ್ ಇವಾಗ ಎಲ್ರಿಗೂ ಹೇಳ್ತಾನೆ. ಇದೆಲ್ಲ ವಿಕ್ರಮ್ಗೆ ಗೊತ್ತಾಯ್ತು ಅಂದ್ರೆ ಅಮರ್, ಅಶೋಕ್, ಮಂಜುಳಾ ಟವರ್ ಲೊಕೇಶನ್ ಇಂದ. ಇದನ್ನೆಲ್ಲ ಕೇಳಿ ಮನೋಜ್ ಕುಮಾರ್ಗೆ ಅಶೋಕ್ ಶಿರೀಷಾ ಮೇಲೆ ಅಟ್ಯಾಕ್ ಮಾಡಿಲ್ಲ ಅಂದ್ರೆ ಮತ್ತೆ ಯಾರು ಅಟ್ಯಾಕ್ ಮಾಡಿದ್ದು ಅಂತ ಡೌಟ್ ಶುರು ಆಗುತ್ತೆ. ಅವಾಗ ವಿಕ್ರಮ್ ಶಿರೀಷಾ ಮೇಲೆ ಅಟ್ಯಾಕ್ ಮಾಡಿದ್ದು ಈ ಅಮರ್ ರೇ ಅಂತ ಹೇಳ್ತಾನೆ. ಹೌದು, ಅಶೋಕ್ ಸಾವಿಗೆ ಶಿರೀಷಾನೇ ಕಾರಣ ಅನ್ಕೊಂಡ ಅಮರ್ ಅವನ್ ತಮ್ಮನ ಮೇಲಿದ್ದ ಕುರುಡು ಪ್ರೀತಿಗೆ ರಿವೆನ್ ತಗೋಬೇಕು ಅಂತ ಮಂಜುಳಾ ಹೆಲ್ಪಿಂದ ಶಿರೀಷಾ ಬಸ್ ಹತ್ತೋ ಹಾಗೆ ಮಾಡಿ ಅಮರ್ ಶಿರೀಷಾ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡೋಕೆ ಟ್ರೈ ಮಾಡಿರ್ತಾನೆ. ಆಮೇಲೆ ಅಶೋಕ್ ಸಾವಿನ ವಿಷಯ ಗೊತ್ತಾಗ್ಬಾರ್ದು ಅಂತ ಅಮರ್ ಮತ್ತೆ ಮಂಜುಳಾ ಇಬ್ರು ಸೇರಿ ಅಶೋಕ್ ಫ್ರೆಂಡ್ ಶಿವಕುಮಾರ್ನು ಕೊಲೆ ಮಾಡಿರ್ತಾರೆ. ಇದ್ನೆಲ್ಲ ಇವಾಗ ಅಮರ್ ರೇ ಒಪ್ಕೋತಾನೆ. ಇದ್ನೆಲ್ಲ ಒಪ್ಕೊಂಡ ಅಮರ್, ನನ್ ವಿರುದ್ಧ ನಿಮ್ಮ ಹತ್ರ ಯಾವುದೇ ಸಾಕ್ಷಿ ಇಲ್ಲ ಅಂತ ಹೇಳ್ತಾನೆ. ಅವಾಗ ವಿಕ್ರಮ್ ಐ ವಿಟ್ನೆಸ್ ಇದ್ದಾರೆ ಅಂತ ಹೇಳ್ತಾ ಶಿರೀಷಾಗೆ ಪ್ರಜ್ಞೆ ಬಂತು ಅಂತ ಹೇಳಿ ಅಮರ್ ಮತ್ತೆ ಮಂಜುಳಾನ ಲಾಕಪ್ಗೆ ಹಾಕ್ತಾರೆ. ಸ್ವಲ್ಪ ದಿನಗಳು ಕಳೆಯುತ್ತೆ. ವಿಕ್ರಮ್ ಒಂದು ಕಾಫಿ ಶಾಪ್ಗೆ ಹೋಗ್ತಾನೆ. ಅಲ್ಲಿ ಶಿರೀಷಾ ಇರ್ತಾಳೆ. ವಿಕ್ರಮ್ ಶಿರೀಷಾಗೆ ಅಮರ್ಗೆ ಶಿಕ್ಷೆ ಆಗಿದೆ ಅಂತ ಹೇಳ್ತಾನೆ. ಶಿರೀಷಾ ಖುಷಿಯಿಂದ ವಿಕ್ರಮ್ಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೋಗ್ತಾಳೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ವಿಕ್ರಮ್ ತಾಯಿ ಅವನ ಯೂನಿಫಾರ್ಮ್ ನ ಐರನ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಶಿರೀಷಾ ಕೇಸ್ ಸಾಲ್ವ್ ಆದ್ರೆ ಸಸ್ಪೆನ್ಷನ್ ನಿಂದ ರಿವೋಕ್ ಮಾಡ್ತೀನಿ ಅಂತ ಕಮಿಷನರ್ ಹೇಳಿರ್ತಾರೆ ಅದಕ್ಕೆ. ಆದ್ರೆ ವಿಕ್ರಮ್ ಇನ್ನು ಸಸ್ಪೆನ್ಷನ್ ಅಲ್ಲೇ ಇರ್ತಾನೆ. ವಿಕ್ರಮ್ ಅವನ್ ಬೈಕ್ ತಗೊಂಡು ಆಫೀಸ್ ಕಡೆ ಹೋಗ್ತಾನೆ. ಆದ್ರೆ ಹೆಲ್ಮೆಟ್ ಮರ್ತು ಹೋಗ್ತಾನೆ. ಅದಕ್ಕೆ ಒಬ್ರು ಟ್ರಾಫಿಕ್ ಪೊಲೀಸ್ ವಿಕ್ರಮ್ ನ ಚೇಸ್ ಮಾಡಿ ಹಿಡಿದು ಫೈನ್ ಕಟ್ಟು ಅಂತ ಹೇಳ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ವೇದ ಅನ್ನೋ ಹುಡುಗಿ ಬರ್ತಾಳೆ. ಅವಳು ಸೋಷಿಯಲ್ ಆಕ್ಟಿವಿಸ್ಟ್. ಅವಳು ವಿಕ್ರಮ್ಗೆ ಫೈನ್ ಕಟ್ಬೇಡ ಅಂತ ಹೇಳ್ತಾಳೆ. ಯಾಕಂದ್ರೆ ಫೈನ್ ಕಟ್ಟು ಅಂತ ಹೇಳ್ತಿದ್ದ ಟ್ರಾಫಿಕ್ ಪೊಲೀಸೇ ಹೆಲ್ಮೆಟ್ ಇಲ್ದೆ ವಿಕ್ರಮ್ ನ ಚೇಸ್ ಮಾಡಿರ್ತಾರೆ. ಅದಕ್ಕೆ ವೇದ ಇನ್ಸ್ಟಾ ಲೈವ್ ಹೋಗಿ ಎಲ್ಲಾನು ಹೇಳ್ತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್ ಸುಮ್ನೆ ಅಲ್ಲಿಂದ ಹೋಗ್ಬಿಡ್ತಾನೆ. ವಿಕ್ರಮ್ ವೇದ ಅವನಿಗೆ ಸಹಾಯ ಮಾಡಿದ್ಕೆ ಕಾಫಿ ಕುಡಿಯೋಕೆ ಹೋಗೋಣ ಅಂತ ಒಂದು ರೋಡ್ ಸೈಡ್ ಕಾಫಿ ಅಂಗಡಿಗೆ ಕರ್ಕೊಂಡು ಹೋಗ್ತಾನೆ. ಆದ್ರೆ ವೇದ ಅಲ್ಲೇ ಹತ್ರ ಇದ್ದ ದೊಡ್ಡ ಶಾಪ್ಗೆ ಹೋಗೋಣ ಅಂತ ಹೇಳ್ತಾಳೆ. ಮೊದ್ಲೇ ವಿಕ್ರಮ್ ಜಿಪುಣ. ಆದ್ರೂ ವೇದ ಜೊತೆ ದೊಡ್ಡ ಶಾಪ್ಗೆನೆ ಹೋಗ್ತಾನೆ. ಅಲ್ಲಿ ವೇದ 450 ರುಪೀಸ್ ಕಾಫಿ ಆರ್ಡರ್ ಮಾಡ್ತಾಳೆ. ಇಬ್ರಿಂದ 900 ರೂಪಾಯಿ. ವಿಕ್ರಮ್ ದುಡ್ಡೆಲ್ಲ ಹೋಯ್ತು ಅನ್ಕೊಳ್ತಾ ಇರ್ತಾನೆ. ವೇದ ವಿಕ್ರಮ್ಗೆ ಪೊಲೀಸರ ಬಗ್ಗೆ ಬ್ಯಾಡ್ ಆಗಿ ಹೇಳ್ತಾ ಇರ್ತಾಳೆ. ಅಂದ್ರೆ ಕೆಲಸ ಸರಿಯಾಗಿ ಮಾಡಲ್ಲ, ಜನಗಳಿಗೆ ಸಹಾಯ ಮಾಡೋ ಬದಲು ಜನಗಳನ್ನ ಎದುರಿಸ್ತಾರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅಷ್ಟ್ರಲ್ಲಿ ಕಾಫಿ ಬರುತ್ತೆ. ಇಬ್ರು ಕುಡಿತಾರೆ. ವಿಕ್ರಮ್ 900 ರೂಪಾಯಿ ಕೊಡ್ತಾನೆ. ವೇದ ಬಿಲ್ ಶೇರ್ ಮಾಡ್ಕೊಳ್ಳೋಣ, ನಂಬರ್ ಹೇಳಿ ಪೇ ಮಾಡ್ತೀನಿ ಅಂತಾನೆ. ವಿಕ್ರಮ್ ನಂಬರ್ ಹೇಳ್ತಾನೆ. ಆದ್ರೆ ಆ ನಂಬರ್ ಅಲ್ಲಿ ಅಕೌಂಟೇ ಇರಲ್ಲ. ಯಾಕಂದ್ರೆ ವಿಕ್ರಮ್ ಯೂಸ್ ಮಾಡೋದು ಬಟನ್ ಫೋನ್. ಅದು ಗೊತ್ತಾಗಿ ವೇದ ಆಗಿದ್ರೆ ನೆಕ್ಸ್ಟ್ ಟೈಮ್ ನಾನ್ ಬಿಲ್ ಪೇ ಮಾಡ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಇಬ್ರು ಅಲ್ಲಿಂದ ಹೋಗ್ತಾರೆ. ಅವಾಗ ಆ ಶಾಪ್ಗೆ 4 ಜನ ರೌಡಿಗಳು ಹೋಗೋದನ್ನ ತೋರಿಸ್ತಾರೆ. ಈ ಕಡೆ ಅಖಿಲ ಮನೇನ ತೋರಿಸ್ತಾರೆ. ಅಖಿಲಾಗೆ ತಂದೆ ಇರಲ್ಲ. ಅವಳ ತಾಯಿ ಜೊತೆ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ. ಅವನ್ ಕಂಡ್ರೆ ಅಖಿಲಾಗೆ ಆಗ್ತಾ ಇರಲ್ಲ. ಆದ್ರೆ ಅವಳ ತಾಯಿ, ನಿಮ್ ತಂದೆ ಸತ್ತಾಗಿನಿಂದ ಅವರೇ ನಮ್ನ ನೋಡ್ಕೊಂಡಿರೋದು ಅಂತ ಹೇಳ್ತಾ ಇರ್ತಾಳೆ. ಆದ್ರೆ ಅವನು ಅಖಿಲಾನೇ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ.
ಆಮೇಲೆ ಅಖಿಲ ಅಲ್ಲಿಂದ ಆಫೀಸ್ಗೆ ಹೋಗ್ತಾಳೆ. ಆಫೀಸಲ್ಲಿ ಅಲಿ ಮತ್ತೆ ರಂಗರಾವ್ ಇರ್ತಾರೆ. ಅಲ್ಲಿಗೆ ಅಖಿಲ ಬಂದ್ಮೇಲೆ ವಿಕ್ರಮ್ ಕೂಡ ಸುಸ್ತಾಗಿ ಬರ್ತಾನೆ. ರಂಗರಾವ್ಗೆ ಕಾಫಿ ತರೋಕೆ ಹೇಳಿ ಕಾಫಿ ತರಿಸ್ಕೊಂಡು ಕುಡಿತಾರೆ. ಅಲ್ಲಿಗೆ ಸೀನ್ ಕಟ್ ಆದ್ರೆ ಸಿಟಿ ಲೇಕ್ ಪಾರ್ಕ್ ನ ತೋರಿಸ್ತಾರೆ. ಬೆಳಗಿನ ಜಾವ 4 ಗಂಟೆಯಲ್ಲಿ ಮುರಳಿ ಅನ್ನೋ ಒಬ್ಬ ವ್ಯಕ್ತಿ ಜಾಗಿಂಗ್ ಮಾಡ್ತಾ ಇರ್ತಾನೆ. ಜೊತೆಗೆ ಅವನ್ ಮೊಬೈಲ್ ತೆಗೆದು ಇವತ್ತು ನಾನು ನಮ್ ಸೊಸೈಟಿಯಲ್ಲಿ ಒಳ್ಳೆ ವ್ಯಕ್ತಿ ತರ ಮುಖವಾಡ ಹಾಕೊಂಡು ಕೆಟ್ಟ ಕೆಲಸ ಮಾಡ್ತಾ ಇರೋ ದೊಡ್ಡ ವ್ಯಕ್ತಿನ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೇಳ್ತಾ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಮತ್ತೆ ಜಾಗಿಂಗ್ ಹೋಗ್ತಾನೆ. ಅವಾಗ ಮುರಳಿ ಮೇಲೆ 4 ಜನ ಮಾಸ್ಕ್ ಹಾಕೊಂಡಿದ್ದ ಹುಡುಗರು ಅಟ್ಯಾಕ್ ಮಾಡಿ ಅವನ್ನ ಚುಚ್ಚಿ ಚುಚ್ಚಿ ಸಾಯಿಸ್ತಾರೆ. ಜೊತೆಗೆ ಅವನ ಹಣೆ ಮೇಲೆ ಏನೋ ಮಾರ್ಕ್ ಹಾಕಿ ಹೋಗ್ತಾರೆ. ಇಲ್ಲಿಗೆ 5ನೇ ಎಪಿಸೋಡ್ ಮುಗಿಯುತ್ತೆ. ಇವಾಗ 6ನೇ ಎಪಿಸೋಡ್ ನೋಡ್ತಾ ಹೋಗೋಣ. 6ನೇ ಎಪಿಸೋಡ್ ಮೊದಲನೇ ಸೀನ್ ಅಲ್ಲಿ ಮುರಳಿ ಕೊಲೆ ಮಾಡಿದ ಹುಡುಗರು ಯಾರಿಗೂ RR2 ಡೆಲಿವರಿ ಕಂಪ್ಲೀಟ್ ಆಯ್ತು ಅಂತ ಮೆಸೇಜ್ ಮಾಡ್ತಾರೆ. ಅದಕ್ಕೆ ಆ ಕಡೆಯಿಂದ RR3 ಡೆಲಿವರಿಗೋಸ್ಕರ ಎದುರು ನೋಡ್ತಾ ಇದ್ದೀನಿ ಅಂತ ಮೆಸೇಜ್ ಬರುತ್ತೆ. ಅದನ್ನ ನೋಡಿ ಆ ಹುಡುಗರು ಮೊಬೈಲ್ ಸಿಮ್ ಕಿತ್ತು ಬಿಸಾಕ್ತಾರೆ. ಈ ಕಡೆ ವಿಕ್ರಮ್ ಅವನ ತಾಯಿ ಜೊತೆ ಸೂಪರ್ ಮಾರ್ಕೆಟ್ಗೆ ಗ್ರಾಸರೀಸ್ ತರೋಕೆ ಹೋಗಿರ್ತಾನೆ. ಅದೇ ಮಾರ್ಕೆಟ್ ಅಲ್ಲಿ ವೇದ ಕೂಡ ಇರ್ತಾಳೆ. ಅವಳೇ ಬಂದು ವಿಕ್ರಮ್ನ ಮಾತಾಡಿಸ್ತಾಳೆ. ವೇದಾಗೆ ವಿಕ್ರಮ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ತಿಳ್ಕೊಂಡ ವಿಕ್ರಮ್ ತಾಯಿ ವೇದ ನಂಬರ್ನ ಇಸ್ಕೋತಾರೆ. ಅವಾಗ್ಲೇ ವಿಕ್ರಮ್ಗೆ ಮುರಳಿ ಕೊಲೆ ಆಗಿದೆ ಅಂತ ಕಾಲ್ ಬರುತ್ತೆ. ವಿಕ್ರಮ್ ಪಾರ್ಕ್ಗೆ ಹೋಗಿರ್ತಾನೆ. ಫಾರೆನ್ಸಿಕ್ ಇಂದ ಕೀರ್ತನ ಬಂದು ಸ್ಪಾಟ್ ಚೆಕ್ ಮಾಡ್ತಾ ಇರ್ತಾಳೆ. ವಿಕ್ರಮ್ ಟೀಮ್ ಕೂಡ ಅಲ್ಲಿಗೆ ಬಂದಿರುತ್ತೆ. ವಿಕ್ರಮ್ ಬಂದು ಆ ಜಾಗನ ನೋಡ್ತಾನೆ. ಸುತ್ತಮುತ್ತ ಎಲ್ಲೂ CCTV ಇರಲ್ಲ. ಜೊತೆಗೆ ಮುರಳಿ ಹಣೆ ಮೇಲೆ RR ಅಂತ ಬರೆದಿರ್ತಾರೆ. ಅಂದ್ರೆ ಯಾವ್ದೋ ಹೊಸ ಗ್ಯಾಂಗ್ ಇರ್ಬೇಕು ಅಂತ ವಿಕ್ರಮ್ ಅನ್ಕೋತಾನೆ. ಆಮೇಲೆ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ಅಲ್ಲಿಂದ ವಿಕ್ರಮ್ ಕಮಿಷನರ್ ಆಫೀಸ್ಗೆ ಹೋಗ್ತಾನೆ. ಅಲ್ಲಿಗೆ ಸಾವಿತ್ರಿ ಬಂದಿರ್ತಾಳೆ. ಸಾವಿತ್ರಿಗೆ ಮನೋಜ್ ಕುಮಾರ್ ಏನೋ ಆಫರ್ ಕೊಟ್ಟಿರ್ತಾನೆ. ಆದ್ರೆ ಸಾವಿತ್ರಿ ಆ ಆಫರ್ನ ಅಕ್ಸೆಪ್ಟ್ ಮಾಡ್ಕೊಂಡಿರಲ್ಲ. ಈಚೆ ಬಂದು ವಿಕ್ರಮ್ಗೆ ನೀವೇನೇ ಆಫರ್ ಕೊಟ್ರು ನಿನ್ಗೆ ಮತ್ತೆ ಯೂನಿಫಾರ್ಮ್ ಹಾಕೋಕೆ ಬಿಡಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಮೇಲೆ ವಿಕ್ರಮ್ ಹೋಗಿ ಮನೋಜ್ ಕುಮಾರ್ನ ಭೇಟಿಯಾಗ್ತಾನೆ. ಆಲ್ರೆಡಿ ನ್ಯೂಸ್ ಅಲ್ಲೆಲ್ಲ ಮುರಳಿ ಕೊಲೆ ಆಗಿರೋದ್ರ ಬಗ್ಗೆ ಬರ್ತಾ ಇರುತ್ತೆ. ಅದಕ್ಕೆ ಮನೋಜ್ ಕುಮಾರ್ ವಿಕ್ರಮ್ಗೆ ಆದಷ್ಟು ಬೇಗ ಈ ಕೇಸ್ನ ಕ್ಲೋಸ್ ಮಾಡೋಕೆ ಹೇಳ್ತಾರೆ. ಇವಾಗ ವಿಕ್ರಮ್ ಆಫೀಸ್ಗೆ ಹೋಗ್ತಾನೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಯೋಚನೆ ಮಾಡ್ತಾನೆ. ಈ ಮುರಳಿ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಜೊತೆಗೆ ಸೋಷಿಯಲ್ ಆಕ್ಟಿವಿಸ್ಟ್ ಆಗಿರ್ತಾನೆ. ಅವನಿಗೆ ಇನ್ಸ್ಟಾ ಅಲ್ಲಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇರ್ತಾರೆ. ಅದಕ್ಕೆ ವಿಕ್ರಮ್ ಅಲಿಗೆ 1 ವಾರದಿಂದ ಮುರಳಿನ ಎಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡೋಕೆ ಹೇಳ್ತಾನೆ. ಚೆಕ್ ಮಾಡಿದಾಗ 1 ವಾರದಿಂದ 35 ಜನ ಅವನ್ನ ಹೊಸದಾಗಿ ಫಾಲೋ ಮಾಡ್ತಾ ಇರ್ತಾರೆ. ಜೊತೆಗೆ 4 ಅಕೌಂಟ್ಗಳು ಒಂದೇ ದಿನ ಒಂದೇ ಟೈಮ್ಗೆ ಮುರಳಿ ಅಕೌಂಟ್ ನ ಫಾಲೋ ಮಾಡಿರ್ತವೆ. ಅದು ಗೊತ್ತಾಗಿ ವಿಕ್ರಮ್ ಆ 4 ಜನ ಬೇರೆ ಯಾರನ್ನಾದ್ರೂ ಫಾಲೋ ಮಾಡ್ತಾ ಇದ್ದಾರಾ ಅಂತ ಚೆಕ್ ಮಾಡೋಕೆ ಹೇಳ್ತಾನೆ. ನೋಡಿದ್ರೆ ಅವರು ಮೋಹನ್ ಅನ್ನೋ ಇನ್ನೊಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ನ ಫಾಲೋ ಮಾಡ್ತಾ ಇರ್ತಾರೆ. ಅಂದ್ರೆ ಅವ್ರ ನೆಕ್ಸ್ಟ್ ಟಾರ್ಗೆಟ್ ಮೋಹನ್ನೇ ಆಗಿರ್ಬೋದು ಅಂತ ಆ ಮೋಹನ್ ನ ಆಫೀಸ್ಗೆ ಕರೆಸಿ 2 ಡೇಸ್ ಅಂಡರ್ ಪ್ರೊಟೆಕ್ಷನ್ ಅಲ್ಲಿ ಇರೋಕೆ ಹೇಳ್ತಾರೆ. ಆದ್ರೆ ಮೋಹನ್ ಫ್ಯಾನ್ಸ್ ಮೀಟಿಂಗ್ ಇದೆ, ನೀವ್ ಹೇಳಿದ್ದೆಲ್ಲ ಕೇಳೋಕೆ ಆಗಲ್ಲ ಅಂತ ಹೊರಟೇ ಬಿಡ್ತಾನೆ. ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಹೇಗೆ ಅಂತ ಗೊತ್ತಲ್ಲ, ಯಾವಾಗ್ಲೂ ಅವ್ರು ಎಲ್ಲಿರ್ತಾರೆ ಏನ್ ಮಾಡ್ತಾ ಇರ್ತಾರೆ ಎಲ್ಲಾನು ಅವ್ರ ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತಾರೆ. ಅದ್ರಿಂದಾನೇ ಆ ಕಿಲ್ಲರ್ ಗ್ಯಾಂಗ್ಗೆ ಅವ್ರನ್ನ ಕೊಲ್ಲೋಕೆ ಈಸಿ ಆಗುತ್ತೆ. ಅದೇ ರೀತಿ ಈ ಮೋಹನ್ ಕೂಡ ಅವನು ಫ್ಯಾನ್ಸ್ ಮೀಟ್ ಮಾಡೋಕೆ ಹೋಗೋದನ್ನ ಪೋಸ್ಟ್ ಮಾಡ್ಕೊಂಡಿರ್ತಾನೆ. ಹೋಗೋ ದಾರಿಲಿ ಅವನ್ ಕಾರ್ ಕೈ ಕೊಟ್ಟಿರುತ್ತೆ. ಅವಾಗ ಮೋಹನ್ ಲೈವ್ಗೆ ಬಂದು ಅಪ್ಡೇಟ್ ಕೊಡ್ತಾ ಇರ್ತಾನೆ. ಅದನ್ನ ಅಲಿ ನೋಡಿ ಅವನ್ ಲೊಕೇಶನ್ ಟ್ರ್ಯಾಕ್ ಮಾಡಿ ವಿಕ್ರಮ್ಗೆ ಇನ್ಫಾರ್ಮ್ ಮಾಡ್ತಾನೆ. ವಿಕ್ರಮ್ ಟೀಮ್ ಕರ್ಕೊಂಡು ಮೋಹನ್ ಇರೋ ಲೊಕೇಶನ್ ಕಡೆ ಹೋಗ್ತಾನೆ. ಆದ್ರೆ ಅಷ್ಟರಲ್ಲಿ ಅಲ್ಲಿಗೆ ಆಟೋ ಅಲ್ಲಿ ಕಿಲ್ಲರ್ ಗ್ಯಾಂಗ್ ಬರುತ್ತೆ. ಮೊದ್ಲು ಒಬ್ಬ ಆಟೋ ಇಂದ ಇಳಿದು ಮೋಹನ್ ಕಾರ್ ಹತ್ರ ಹೋಗ್ತಾನೆ. ಮೋಹನ್ ಅವನ್ನ ಮೆಕ್ಯಾನಿಕ್ ಅಂತ ಅನ್ಕೋತಾನೆ. ಆಮೇಲೆ ಇನ್ನು 3 ಜನ ಇಳಿದು ಮೋಹನ್ ಕಡೆ ಓಡ್ ಬಂದು ಎಲ್ಲಾ ಸೇರಿ ಮೋಹನ್ ನ ಚುಚ್ಚಿ ಕೊಲೆ ಮಾಡಿ ಎಸ್ಕೇಪ್ ಆಗ್ತಾರೆ. ಇಲ್ಲಿಗೆ ಎಪಿಸೋಡ್ 5 ಕೂಡ ಮುಗಿಯುತ್ತೆ. ಇವಾಗ ಎಪಿಸೋಡ್ 6 ನೋಡ್ತಾ ಹೋಗೋಣ. ಎಪಿಸೋಡ್ 6ರ ಮೊದಲನೇ ಸೀನ್ ಅಲ್ಲಿ ನಮಗೆ ಒಂದು ಕಾಲೇಜ್ ಮುಂದೆ 4 ಜನ ಹುಡುಗರು ಕೂತಿರೋದನ್ನ ತೋರಿಸ್ತಾರೆ. ಅವರೇ ಈ ಕಿಲ್ಲರ್ಸ್. ಅವರು ಮಾತಾಡ್ಕೊಂಡು ಕೂತಿದ್ದಾಗ ಅಲ್ಲಿಗೆ ಅವ್ರ ಸರ್ ಬಂದು ಸರಿಯಾಗಿ ಕ್ಲಾಸ್ ಅಟೆಂಡ್ ಆಗದೆ ಇರೋದಕ್ಕೆ ಬೈದು ಕಳಿಸ್ತಾರೆ. ನೋಡಿದ್ರೆ ಆ ಹುಡುಗರ ಶೂ ಎಲ್ಲಾ ರಕ್ತ ಆಗಿರುತ್ತೆ. ಅವರು ಅಲ್ಲಿಂದ ಹೋಗಿ ಒಂದ್ ಜಾಗದಲ್ಲಿ ಕೈಯಲ್ಲೇ ಗುಂಡಿ ತೆಗೆದು ಚಾಕುಗಳನ್ನ ಊತಾಕ್ತಾರೆ. ಇಲ್ಲಿಗೆ ಸೀನ್ ಕಟ್ ಆದ್ರೆ ಇವಾಗ ವಿಕ್ರಮ್ ಟೀಮ್ ಮೋಹನ್ ಇದ್ದ ಜಾಗಕ್ಕೆ ಬರ್ತಾರೆ. ಆದ್ರೆ ಮೋಹನ್ ಸತ್ತೋಗಿರ್ತಾನೆ. ಅವನಣೆ ಮೇಲೂ RR ಅನ್ನು ಮಾರ್ಕ್ ಹಾಕಿ ಹೋಗಿರ್ತಾರೆ. ಅಲ್ಲಿಂದ ಎಲ್ರು ಆಫೀಸ್ಗೆ ಹೋಗ್ತಾರೆ. ಕಿಲ್ಲರ್ನ ಹಿಡಿಬೇಕು ಅಂದ್ರೆ ಅವನ್ ಮೋಟಿವ್ ಏನು ಅಂತ ಗೊತ್ತಾಗ್ಬೇಕು. ಅವ್ರ ಮೋಟಿವ್ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ಈ ಮುರಳಿ ಮತ್ತೆ ಮೋಹನ್ಗೂ ಇರೋ ಲಿಂಕ್ ಏನು ಅಂತ ಹುಡುಕ್ಬೇಕು. ಇದನ್ನೆಲ್ಲ ವಿಕ್ರಮ್ ಅವನ್ ಟೀಮ್ಗೆ ಹೇಳುವಾಗ ಅಲ್ಲಿ ಇದೇ ರೀತಿ 5 ತಿಂಗಳ ಹಿಂದೆ ರಾಮರಾವ್ ಅನ್ನೋ ವ್ಯಕ್ತಿ ಕೊಲೆ ಆಗಿದ್ದ ಅಂತ ಹೇಳ್ತಾನೆ. ಈ ರಾಮರಾವ್ಗೂ ಮೋಹನ್ ಮತ್ತೆ ಮುರಳಿಗೂ ಏನಾದ್ರೂ ಲಿಂಕ್ ಇದೆಯಾ ಅಂತ ಚೆಕ್ ಮಾಡಿದಾಗ 3 ಜನ ಒಂದು ರಿಯಲ್ ಎಸ್ಟೇಟ್ ಗುಂಪಿನ ವಿರುದ್ಧ ಪ್ರೊಟೆಸ್ಟ್ ಮಾಡಿರ್ತಾರೆ. ಅದರಿಂದ ಆ ರಿಯಲ್ ಎಸ್ಟೇಟ್ ಗುಂಪಿಗೆ ಭಾರಿ ನಷ್ಟ ಆಗಿರುತ್ತೆ.
ಮುರಳಿ ಕೊಲೆ ಆದ ದಿನವೇ ಆ ರಿಯಲ್ ಎಸ್ಟೇಟ್ ಮಾಲೀಕರು ವಿದೇಶಕ್ಕೆ ಹಾರಿರ್ತಾರೆ. ಇದು ಗೊತ್ತಾಗಿ ಈ ಕೊಲೆ ಎಲ್ಲ ಮಾಡಿಸ್ತಾ ಇರೋದು ಅವರೇ ಅಂತ ವಿಕ್ರಮ್ಗೆ ಕನ್ಫರ್ಮ್ ಆಗುತ್ತೆ. ವಿಕ್ರಮ್ ಅಲಿಗೆ ಆ ಪ್ರೊಟೆಸ್ಟ್ ಅಲ್ಲಿ ಬೇರೆ ಯಾರಾದ್ರೂ ಭಾಗಿಯಾಗಿದ್ರೆ ಚೆಕ್ ಮಾಡು ಅಂತ ಹೇಳ್ತಾನೆ. ಒಂದ್ ಕಡೆ ಅಲಿ ಚೆಕ್ ಮಾಡ್ತಾ ಇದ್ರೆ ವಿಕ್ರಮ್ಗೆ ವೇದ ಕಾಲ್ ಮಾಡ್ತಾಳೆ. ವೇದಾಗೆ ವಿಕ್ರಮ್ ತಾಯಿ ವಿಕ್ರಮ್ TCS ಅಲ್ಲಿ ಕೆಲಸ ಮಾಡ್ತಾ ಇರೋದು ಅಂತ ಹೇಳಿರ್ತಾರೆ. ಅದಕ್ಕೆ ವೇದ TCS ಕಂಪನಿ ಹತ್ರ ಇರ್ತಾಳೆ. ಅದು ಗೊತ್ತಾಗಿ ವಿಕ್ರಮ್ ಹೋಗಿ ವೇದಾನ ಭೇಟಿಯಾಗ್ತಾನೆ. ಇಬ್ರು ಕಾಫಿ ಕುಡಿಯೋಕೆ ಹೋಗ್ತಾರೆ. ಅವಾಗ ಅಲಿ ಕಾಲ್ ಮಾಡಿ ಆ ಪ್ರೊಟೆಸ್ಟ್ ಮಾಡಿದ ಗುಂಪಲ್ಲಿ ಇದ್ದ ಇನ್ನೊಬ್ರು ಫೋಟೋನ ಕಳಿಸಿದೀನಿ ಅಂತಾನೆ. ನೋಡಿದ್ರೆ ಅದು ಬೇರೆ ಯಾರು ಅಲ್ಲ, ಈ ವೇದಾನೆ. ಅವಳು ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ಜೊತೆಗೆ ಸೋಷಿಯಲ್ ಆಕ್ಟಿವಿಸ್ಟೇ. ಕಿಲ್ಲರ್ಸ್ ನೆಕ್ಸ್ಟ್ ಟಾರ್ಗೆಟ್ ವೇದಾನೆ ಅಂತ ವಿಕ್ರಮ್ಗೆ ಗೊತ್ತಾಗುತ್ತೆ. ಆದ್ರೆ ಅವಳಿಗೆ ಏನು ಹೇಳಲ್ಲ. ಇಬ್ರು ಕಾಫಿ ಕುಡಿತಾರೆ. ವೇದ ಬಿಲ್ ಪೇ ಮಾಡ್ತಾಳೆ. ಆಮೇಲೆ ವೇದ ಮನೆ ಕಡೆ ಹೋಗ್ತಾಳೆ. ವಿಕ್ರಮ್ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ವೇದಾಗೆ ವಿಕ್ರಮ್ ಮೇಲೆ ಲವ್ ಆಗಿರುತ್ತೆ. ಅದಕ್ಕೆ ವೇದ ಖುಷಿಯಿಂದ ಮನೆಗೆ ಹೋಗ್ತಾಳೆ. ವಿಕ್ರಮ್ ವೇದ ಮನೆಯಿಂದ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಮನೆ ವಾಚ್ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಅವನ್ ಟೀಮ್ ನ ಕರೆಸ್ಕೊತಾನೆ. ವಿಕ್ರಮ್ ಅಖಿಲಾಗೆ ಹೋಗಿ ವೇದಾಗೆ ಸ್ವಲ್ಪ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಏನು ಪೋಸ್ಟ್ ಮಾಡಬೇಡ ಅಂತ ಹೇಳಿ ಬಾ ಅಂತಾನೆ. ಆದ್ರೆ ಈ ರಂಗರಾವ್ ನಾನ್ ಹೋಗ್ತೀನಿ, ಇದ್ರಲ್ಲಿ ನನ್ಗೆ 30 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ವೇದ ಮನೆ ಒಳಗೆ ಹೋಗಿ ಪೊಲೀಸ್ ರೀತಿ ಜೋರಾಗಿ ವೇದಾಗೆ ಸ್ವಲ್ಪ ದಿನ ನೀವು ಸೋಷಿಯಲ್ ಮೀಡಿಯಾ ಅಲ್ಲಿ ಏನು ಪೋಸ್ಟ್ ಮಾಡಬೇಡಿ ಅಂತ ಹೇಳ್ತಾನೆ. ಅದ್ನ ಕೇಳಿ ವೇದ ಯಾಕೆ ಅಂತ ಕೂಡ ಕೇಳದೆ ರಂಗರಾವ್ಗೆ ಉಗ್ದು ಉಪ್ಪಿನಕಾಯಿ ಹಾಕಿ ಕಳಿಸ್ತಾಳೆ. ಪಾಪ ರಂಗರಾವ್ ಕಿವಿಯಲ್ಲಿ ರಕ್ತಾನೆ ಬಂದ್ಬಿಡುತ್ತೆ. ರಂಗರಾವ್ ಸೈಲೆಂಟ್ ಆಗಿ ಈಚೆ ಬರ್ತಾನೆ. ಆಮೇಲೆ ವಿಕ್ರಮ್ ಟೀಮ್ ವೇದಾಗಿ ಏನು ಹೇಳದೆ ಅವಳನ್ನ ವಾಚ್ ಮಾಡೋಣ ಅಂತ ರಾತ್ರಿ ಪೂರ್ತಿ ವೇದ ಮನೆ ಈಚೆನೆ ಇರ್ತಾರೆ. ಎಲ್ರು ಶಿಫ್ಟ್ ಪ್ರಕಾರ ವೇದ ಮನೆಯನ್ನ ವಾಚ್ ಮಾಡ್ತಾ ಇರ್ತಾರೆ. ಕಿಲ್ಲರ್ಸ್ ಯಾರು ಬರಲ್ಲ. ಮಾರನೇ ದಿನ ಬೆಳಿಗ್ಗೆ ವೇದ ಎದ್ದು ರೆಡಿಯಾಗಿ ಮುರಳಿಯ ಸಂತಾಪ ಸಭೆಗೆ ಹೋಗ್ತಾಳೆ. ಅದ್ನ ನೋಡಿ ಎಲ್ರು ವೇದಾನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅವಾಗ ಅಲ್ಲಿ ಆ 4 ಜನ ಕಮಿಷನರ್ ಮನೋಜ್ ಕುಮಾರ್ ಮಗಳು ಶಿವಾನಿನ ಕೂಡ ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ನೋಡಿದ್ರೆ ಶಿವಾನಿ ಲೈಬ್ರರಿಯಲ್ಲಿರ್ತಾಳೆ. ಅವಳಿಂದೆ ಯಾರೋ ಒಬ್ಬ ಓಡಾಡ್ತಾ ಇರ್ತಾನೆ. ಈ ಕಡೆ ವೇದ ಮುರಳಿ ಮನೆಗೆ ಹೋಗ್ತಾಳೆ. ಕಾಂಪೌಂಡ್ ಈಚೆ ಒಬ್ಬ ಕಿಲ್ಲರ್ ಇರ್ತಾನೆ. ಅವನ ಕಡೆಯವರಿಗೆ ಟಾರ್ಗೆಟ್ ಇಲ್ಲೇ ಇದೆ, ಎಲ್ಲ ಅಲರ್ಟ್ ಆಗಿರಿ ಅಂತ ಹೇಳ್ತಾನೆ. ಇಲ್ಲಿಗೆ ಎಪಿಸೋಡ್ 7 ಕೂಡ ಮುಗಿಯುತ್ತೆ. ಇವಾಗ ಎಪಿಸೋಡ್ 8 ನೋಡ್ತಾ ಹೋಗೋಣ. ಎಪಿಸೋಡ್ 8ರ ಮೊದಲನೇ ಸೀನ್ ಅಲ್ಲಿ ನಮಗೆ ಜೈಲನ್ನ ತೋರಿಸ್ತಾರೆ. ಅಲ್ಲಿ ನಮ್ಗೆ ಕುಂಜ ಅನ್ನೋ ಕೈದಿನ ತೋರಿಸ್ತಾರೆ. ಒಬ್ಬ ಕಾನ್ಸ್ಟೇಬಲ್ ಈ ಕುಂಜಾಗೆ ಟಾಯ್ಲೆಟ್ ನ ಕ್ಲೀನ್ ಮಾಡೋಕೆ ಹೇಳ್ತಾನೆ. ಕುಂಜ ಟಾಯ್ಲೆಟ್ಗೆ ಹೋಗ್ತಾ ಇದ್ರೆ ಎಲ್ಲ ಕೈದಿಗಳು ಅವನಿಗೆ ನಮಸ್ಕಾರ ಮಾಡ್ತಾ ಇರ್ತಾರೆ. ಕುಂಜ ಟಾಯ್ಲೆಟ್ ಒಳಗೆ ಹೋಗಿ ಫ್ಲಶ್ ಒಳಗೆ ಇಟ್ಟಿದ್ದ ಒಂದು ಕವರ್ ತಗೋತಾನೆ. ಅದ್ರಲ್ಲಿ ಫೋನ್ ಇರುತ್ತೆ. ಓಪನ್ ಮಾಡಿದ್ರೆ ಆರ್ಡರ್ ಡಿಲೇಡ್ ಅಂತ ಮೆಸೇಜ್ ಬಂದಿರುತ್ತೆ. ಅದ್ನ ನೋಡಿ ಕುಂಜ ಕೋಪ ಮಾಡ್ಕೊಂಡು ಆರ್ಡರ್ ಮತ್ತೆ ಡಿಲೇ ಆದ್ರೆ ನಿಮ್ನೆಲ್ಲ ಹೊಡೆದಾಕ್ತೀನಿ ಅಂತ ಯಾರಿಗೋ ಕಾಲ್ ಮಾಡಿ ಹೇಳ್ತಾನೆ. ಅಂದ್ರೆ ಈ ಕುಂಜಾನೆ ಸುಪಾರಿ ತಗೊಂಡು ಜೈಲಲ್ಲಿದ್ದು ಆ 4 ಜನ ಸ್ಟೂಡೆಂಟ್ಸ್ ಕೈಲಿ ಕೊಲೆ ಮಾಡಿಸ್ತಾ ಇರ್ತಾನೆ. ಇಲ್ಲಿಗೆ ಸೀನ್ ಕಟ್ ಆದ್ರೆ ಇವಾಗ ವಿಕ್ರಮ್ ಮತ್ತೆ ರಂಗರಾವ್ ಮನೋಜ್ ಕುಮಾರ್ ಮಗಳು ಶಿವಾನಿನ ಕಾಪಾಡೋಕೆ ಲೈಬ್ರರಿಗೆ ಹೋಗ್ತಾರೆ. ನೋಡಿದ್ರೆ ಶಿವಾನಿ ಸೆಕ್ಯೂರಿಟಿ ಗಾರ್ಡ್ ನಿದ್ದೆ ಮಾಡ್ತಾ ಇರ್ತಾನೆ. ಶಿವಾನಿ ಹಿಂದೆ ಒಬ್ಬ ಹುಡುಗ ಹೋಗ್ತಾ ಇರ್ತಾನೆ. ಅದ್ನ ನೋಡಿ ವಿಕ್ರಮ್ ಮತ್ತೆ ರಂಗರಾವ್ ಆ ಹುಡುಗನ ಹಿಡ್ಕೋತಾರೆ. ಆದ್ರೆ ಅವನು ಕಿಲ್ಲರ್ ಆಗಿರಲ್ಲ, ಶಿವಾನಿಯ ಫ್ರೆಂಡೇ ಆಗಿರ್ತಾನೆ. ಅದು ಗೊತ್ತಾಗಿ ವಿಕ್ರಮ್ ರಂಗರಾವ್ಗೆ ಶಿವಾನಿನ ಮನೆಗೆ ಸೇಫ್ ಆಗಿ ಬಿಡೋಕೆ ಹೇಳ್ತಾನೆ. ಆಮೇಲೆ ವಿಕ್ರಮ್ ಅಖಿಲಾಗೆ ಕಾಲ್ ಮಾಡಿ ಲೊಕೇಶನ್ ಕಳ್ಸೋಕೆ ಕೇಳ್ತಾನೆ. ಈ ಕಡೆ ವೇದ ಇವಾಗ ಮುರಳಿ ಮನೆಗೆ ಹೋಗ್ತಾಳೆ. ಅವನ್ ಫೋಟೋಗೆ ಕೈ ಮುಗ್ದು ಎಲ್ರಿಗೂ ಸಂತಾಪ ಸೂಚಿಸ್ತಾ ಇರ್ತಾಳೆ. ಆ 4 ಜನ ಹುಡುಗರು ಚಾಕುಗಳನ್ನ ಆರ್ಡರ್ ಮಾಡಿ ತರಿಸ್ಕೋತಾರೆ. ಎಲ್ರು ಒಂದೊಂದ್ ಚಾಕು ಹಿಡ್ಕೊಂಡು ಕೊಲೆ ಮಾಡೋಕೆ ರೆಡಿ ಆಗ್ತಾರೆ. ಒಬ್ಬ ಹೋಗಿ ವೇದ ಸ್ಕೂಟಿ ಸ್ಟಾರ್ಟ್ ಆಗದೆ ಇರೋ ರೀತಿ ವೈರ್ ಕಟ್ ಮಾಡಿ ಬರ್ತಾನೆ. ಅಲ್ಲಿಗೆ ಅಖಿಲ ಬರ್ತಾಳೆ. ಮುರಳಿ ಮನೆಯಿಂದ ವೇದ ಎಕ್ಸಿಟ್ ಆಗೋಕೆ 2 ರೋಡ್ ಇರುತ್ತೆ. ಒಂದ್ ರೋಡ್ ಅಲ್ಲಿ ಲೇಡಿ ಕಾನ್ಸ್ಟೇಬಲ್ಗಳು ಮುನ್ಸಿಪಾಲಿಟಿ ವರ್ಕರ್ಸ್ ತರ ಮಫ್ತಿ ಡ್ರೆಸ್ ಅಲ್ಲಿ ಇರ್ತಾರೆ. ಇನ್ನೊಂದ್ ರೋಡ್ ಅಲ್ಲಿ ಅಲಿ ಇರ್ತಾನೆ. ಅಖಿಲ ಮುರಳಿ ಮನೆ ಹತ್ರ ಇರ್ತಾಳೆ. ಇದನ್ನೆಲ್ಲ ಅಖಿಲ ವಿಕ್ರಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತಾಳೆ. ವೇದ ಮನೆಯಿಂದ ಈಚೆ ಬರ್ತಾಳೆ. ಆದ್ರೆ ಅವಳ ಸ್ಕೂಟಿ ಸ್ಟಾರ್ಟ್ ಆಗಲ್ಲ. ಅದಕ್ಕೆ ಅದನ್ನ ತೊಳ್ಕೊಂಡು ಹೋಗ್ತಾಳೆ. ಅವಾಗ ಒಬ್ಬ ಕಿಲ್ಲರ್ ಟಾರ್ಗೆಟ್ ಮೂವ್ ಆಗ್ತಾ ಇದೆ ಅಂತ ಉಳಿದ 3 ಜನರಿಗೆ ಇನ್ಫಾರ್ಮ್ ಮಾಡ್ತಾನೆ. ವೇದ ಅವಳ ಫ್ರೆಂಡ್ಗೆ ಕಾಲ್ ಮಾಡಿ ಬೈಕ್ ಕೈ ಕೊಡ್ತು, ಇಲ್ಲಿ ನೆಟ್ಟು ವರ್ಕ್ ಆಗ್ತಾ ಇಲ್ಲ, ಮುಂದೆ ಹೋಗಿ ಲೊಕೇಶನ್ ಸೆಂಡ್ ಮಾಡ್ತೀನಿ, ಬಂದು ಪಿಕ್ ಮಾಡು ಅಂತ ಹೇಳಿ ಹಾಗೆ ಗಾಡಿ ತೊಳ್ಕೊಂಡು ಮುಂದೆ ಹೋಗ್ತಾ ಇರ್ತಾಳೆ. ಜಂಕ್ಷನ್ ಸಿಗುತ್ತೆ. ಹಿಂದೆಯಿಂದ ಒಬ್ಬ ಕಿಲ್ಲರ್ ರೋಡ್ ನ 2 ಸೈಡ್ ಇಂದ ಇನ್ನಿಬ್ರು ಕಿಲ್ಲರ್ಸ್ ಬರ್ತಾ ಇರ್ತಾರೆ. ಅದ್ರಲ್ಲಿ ಒಬ್ಬ ಕಸ ಗುಡ್ಸೋರ್ ಹತ್ರ ವಾಕಿ ಟಾಕಿ ಇರೋದನ್ನ ಅಬ್ಸರ್ವ್ ಮಾಡಿ ಮಿಷನ್ ಅಬಾರ್ಟ್ ಮಾಡೋಕೆ ಹೇಳ್ತಾನೆ. ಎಲ್ಲ ವೇದನ ಏನು ಮಾಡದೆ ಸೈಲೆಂಟ್ ಆಗಿ ಹೋಗಿ ಡಸ್ಟ್ಬಿನ್ ಒಳಗೆ ಚಾಕು ಹಾಕಿ ಎಸ್ಕೇಪ್ ಆಗ್ತಾರೆ. ವೇದ ಸೇಫ್ ಆಗಿದ್ದಾಳೆ ಅಂತ ಅಖಿಲ ವಿಕ್ರಮ್ಗೆ ಅಪ್ಡೇಟ್ ಮಾಡ್ತಾಳೆ. ಆಮೇಲೆ ಎಲ್ರು ಆಫೀಸ್ಗೆ ಹೋಗ್ತಾರೆ. ಕಿಲ್ಲರ್ಸ್ಗೆ ಪೊಲೀಸರು ಇರೋದು ಗೊತ್ತಾಗಿ ಅವ್ರ ಪ್ಲಾನ್ ಚೇಂಜ್ ಮಾಡ್ತಾರೆ ಅಂತಾನೆ ವಿಕ್ರಮ್ ಇನ್ನೊಂದು ಪ್ಲಾನ್ ಮಾಡಿರ್ತಾನೆ. ಮುರಳಿ ಮನೆ ಸುತ್ತಮುತ್ತ ಡ್ರೋನ್ ಕ್ಯಾಮೆರಾ ಅಲ್ಲಿ ಶೂಟ್ ಮಾಡಿಸಿರ್ತಾನೆ. ಇವಾಗ ಆ ವಿಡಿಯೋ ಚೆಕ್ ಮಾಡ್ತಾರೆ.
ಕಿಲ್ಲರ್ ಡಸ್ಟ್ಬಿನ್ ಗೆ ಚಾಕು ಹಾಕೋದನ್ನ ನೋಡ್ತಾರೆ. ರಂಗರಾವ್ಗೆ ಚಾಕು ತರೋಕೆ ಹೇಳ್ತಾರೆ. ರಂಗರಾವ್ ಹೋಗಿ ಎಲ್ಲಾ ಚಾಕುನು ಎತ್ಕೊಂಡ್ ಬರ್ತಾನೆ. ಅವು ಹೊಸ ಚಾಕು ಆಗಿದ್ರಿಂದ ಚಾಕು ಮೇಲೆ ಬಾರ್ ಕೋಡ್ ಇರುತ್ತೆ. ಅದನ್ನ ಸ್ಕ್ಯಾನ್ ಮಾಡಿ ಅವು ಯಾವ ಶಾಪ್ ಇಂದ ಆರ್ಡರ್ ಮಾಡಿರೋದು ಅಂತ ಗೊತ್ತಾಗುತ್ತೆ. ಶಾಪ್ಗೆ ಕಾಲ್ ಮಾಡಿ ಯಾರು ಆರ್ಡರ್ ಮಾಡಿದ್ದು ಅಂತ ಕೇಳಿ ನಂಬರ್ ತಗೋತಾರೆ. ಆದ್ರೆ ಆ ನಂಬರ್ ಸ್ವಿಚ್ ಆಫ್ ಆಗಿರುತ್ತೆ. ಶಾಪ್ ಅವನು ಕೊಟ್ಟ ಆ ನಂಬರ್ಗೆ ಒಂದು ನಂಬರ್ ಇಂದ ತುಂಬಾ ಮೆಸೇಜ್ ಬಂದಿದೆ ಅಂತ ಅಲಿ ಕಂಡಿಡ್ದು ಆ ಇನ್ನೊಂದು ನಂಬರ್ ಇರೋದು ಜೈಲಲ್ಲಿ ಅಂತ ಹೇಳ್ತಾನೆ. ಇವಾಗ ಇದನ್ನೆಲ್ಲ ತಿಳ್ಕೊಂಡು ವಿಕ್ರಮ್ ಕಮಿಷನರ್ ಹತ್ರ ಹೋಗ್ತಾನೆ. ಮನೋಜ್ ಕುಮಾರ್ ಶಿವಾನಿಗೆ ಅಪಾಯ ಇದ್ರು ಅವನಿಗೆ ಹೇಳಿಲ್ಲ ಅಂತ ವಿಕ್ರಮ್ಗೆ ಬೈತಾನೆ. ಅದಕ್ಕೆ ವಿಕ್ರಮ್ ಬೇಜಾರಲ್ಲಿ ಈಚೆ ಬರ್ತಾನೆ. ಅವಾಗ ಮನೋಜ್ ಕುಮಾರ್ ಈಚೆ ಬಂದು ಏನ್ ಹೆಲ್ಪ್ ಬೇಕು ಇವಾಗ ಅಂತ ಕೇಳ್ತಾನೆ. ವಿಕ್ರಮ್ ನನ್ನ ಜೈಲಿಗೆ ಕಳಿಸಿ ಅಂತಾನೆ. ವಿಕ್ರಮ್ ಕೈದಿ ತರ ಜೈಲಿಗೆ ಹೋಗ್ತಾನೆ. ಅವನ್ ಸೆಲ್ಲಲ್ಲಿದ್ದ ವ್ಯಕ್ತಿ ವಿಕ್ರಮ್ದು ಏನ್ ಕತೆ ಅಂತ ಕೇಳ್ತಾನೆ. ಅದಕ್ಕೆ ವಿಕ್ರಮ್ ಆಸ್ತಿಗೆ ಅಂತ ನನ್ನ ಬಾಮೈದನ್ ಜೊತೆ ಜಗಳ ಆಯ್ತು, ಅದಕ್ಕೆ ಕೇಸ್ ಹಾಕಿ ಜೈಲಿಗೆ ಹಾಕ್ಸಿದ್ದಾನೆ. ಅದೆಷ್ಟೇ ಖರ್ಚಾದ್ರೂ ಆ ನನ್ ಮಗನ್ ಮಾತ್ರ ಕೊಲೆ ಮಾಡ್ಲೇಬೇಕು ಅಂತಾನೆ. ಅದಕ್ಕೆ ಆ ವ್ಯಕ್ತಿ ಎಷ್ಟ್ ಖರ್ಚಾದ್ರೂ ಪರವಾಗಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ವಿಕ್ರಮ್ ಅವನ್ನ ಕೊಲ್ಲೋಕೆ 10 ಲಕ್ಷ ಆದ್ರೂ ಕೊಡ್ತೀನಿ ಅಂತಾನೆ. ಅದಕ್ಕೆ ಆ ವ್ಯಕ್ತಿ ಈ ಕೊಲೆ ಮಾಡ್ಸೋಕೆ ಜೈಲಲ್ಲಿ ಕುಂಜ ಅನ್ನೋ ವ್ಯಕ್ತಿ ಇದ್ದಾನೆ, ಅವನು ಇಲ್ಲಿದ್ದೇ ಬೇಜಾನ್ ಕೊಲೆ ಮಾಡಿಸಿದ್ದಾನೆ, ಅವನ್ನ ಮೀಟ್ ಮಾಡಿಸ್ತೀನಿ ಅಂತಾನೆ. ಅವಾಗ್ಲೇ ಕುಂಜ ಕೈಯಲ್ಲಿ ಊಟ ಹಿಡ್ಕೊಂಡು ಅವನ್ ಸೆಲ್ಗೆ ಹೋಗಿ ಊಟ ಮಾಡ್ತಾ ಇರ್ತಾನೆ. ಅದಕ್ಕೆ ವಿಕ್ರಮ್ ಸೆಲ್ಲಲ್ಲಿದ್ದವನು ಅಣ್ಣ ಊಟ ಮಾಡ್ಲಿ ಆಮೇಲೆ ಮೀಟ್ ಮಾಡಿಸ್ತೀನಿ ಅಂತಾನೆ. ಊಟ ಎಲ್ಲ ಆದ್ಮೇಲೆ ಆ ವ್ಯಕ್ತಿ ಕುಂಜನ ಮೀಟ್ ಮಾಡ್ಸೋಕೆ ವಿಕ್ರಮ್ನ ಕರ್ಕೊಂಡೋಗ್ತಾನೆ. ನೋಡಿದ್ರೆ ಕುಂಜ ಸತ್ತೇ ಹೋಗಿರ್ತಾನೆ. ಅದನ್ನ ನೋಡಿ ವಿಕ್ರಮ್ ಶಾಕ್ ಆಗ್ತಾನೆ. ಇಲ್ಲಿಗೆ ಈ ಎಪಿಸೋಡ್ ಮುಗಿಯುತ್ತೆ. ಈ ವಾರ ಕೂಡ ಇದರ 4 ಎಪಿಸೋಡ್ಗಳು ಮಾತ್ರ ರಿಲೀಸ್ ಆಗಿರೋದು. ಮತ್ತೆ ಮುಂದಿನ ವಾರ ಇನ್ನೂ 4 ಎಪಿಸೋಡ್ಗಳು ರಿಲೀಸ್ ಆಗುತ್ತೆ. ಈ ವಿಡಿಯೋಗೆ ಅಟ್ಲೀಸ್ಟ್ 5K ವ್ಯೂಸ್ ಬಂದ್ರು ಈ ಸೀರೀಸ್ ನ ಕಂಟಿನ್ಯೂ ಮಾಡ್ತೀವಿ. ಇಲ್ಲ ಅಂದ್ರೆ ಇದೇ ಈ ಸೀರೀಸ್ ನ ಲಾಸ್ಟ್ ವಿಡಿಯೋ ಆಗಿರುತ್ತೆ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಅದರಿಂದ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋನ ತುಂಬಾ ಬೇಗ ನೋಡ್ಬೋದು. ಮತ್ತೆ ಇನ್ನೊಂದು ಸೈಕ್ ಆಗಿರೋ ಸೀರೀಸ್ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.